ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ DVG ಗುಂಡಪ್ಪನವರು ಮೇರುಕೃತಿಯಾಗಿದೆ. 21ನೆಯ ಕಗ್ಗ ಭಿನ್ನದೃಷ್ಟಿ ವ್ಯಾಪಾರದ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ನಾವು ಲೋಕದಲ್ಲಿ 11 ಕೈಗೆತ್ತಿಕೊಂಡರೆ ವಿಧಿಯು ಅದನ್ನು ಮಣ್ಣೆನ್ನುವನು. ನಾವೇನಾದರೂ ವಿಧಿಯ ವರವನ್ನು ಮಣ್ಣೆನ್ನುವೆವೋ? ವಸ್ತುಗಳ ಮೌಲ್ಯವು ಈ ರೀತಿ ಭಿನ್ನವಾಗಿರುವಾಗ ವ್ಯಾಪಾರದ ಗತಿ ಹೇಗೆ ಎಂದು ಪ್ರಶ್ನಿಸುತ್ತಾರೆ. 22ನೆಯ ಕಗ್ಗ ಎಚ್ಚರ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ಸತ್ಯವು ಕಾಣದೆ ಬರೀ ಕೃತ್ರಿಮವೇ ಕಂಡುಬರುವುದು. ಸೃಷ್ಟಿಕರ್ತನೇ ಕಾಣದಂತಿರುವನು. ಈ ಜಗತ್ತು ಒಂದು ಕ್ಷೇತ್ರ, ಇದರಲ್ಲಿ ಇರುವವರು ಗುಣಗಳು ನಾನಾ ರೀತಿ. ಓ ಯಾತ್ರಿಕನಾದ ಮಾನವನೇ, ನೀನಿಲ್ಲಿ ಸದಾ ಎಚ್ಚರದಿಂದಿರು ಎಂದು ಹೇಳುತ್ತಾರೆ. 23ನೆಯ ಕಗ್ಗ ಒಣರಗಳೇ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಬುಗುರಿಯು ತಿರುಗಿ ತಿರುಗಿ ಬಲಗುಂದಿದ ಕೂಡಲೇ ನೆಲದ ಮೇಲೆ ಉರುಳುವುದು. ಅಂತೆಯೇ ಮಾನವನು ಸುತ್ತಿ ಸುತ್ತಿ ಕೊನೆಗೊಂದು ದಿನ ದೇಹವನ್ನು ನೆಲದ ಮೇಲೆ ಉರುಳಿಸುವನು. ಬದುಕು ಬರೀ ಒಣರಗಳಷ್ಟೇ. ಆದರೆ ಇದು ಕೇವಲ ಇಷ್ಟೇ ಅಲ್ಲ. ಈ ತಿರುಗಿ ತಿರುಗಿನೊಳಗೆ ಸರ್ವವು ಅಡಗಿದೆ. ಅದರೊಳಗೆ ಅದರದೇ ಆದ ಸೋಗವಿದೆ ಎಂದು ಹೇಳುತ್ತಾರೆ. 24ನೆಯ ಕಗ್ಗ ಧರ್ಮ ಎಲ್ಲಿದೆ ಎನ್ನುವುದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಮಾನವರಿಗೆ ದೇವತೆಗಳ ಬಗೆಗಿರುವ ಭಯ ಆಶೆಗಳೇನು? ತಂದೆ ತಾಯಿಗಳಿರಬಹುದೇ? ಇಲ್ಲವೇ ಆ ದೇವತೆಗಳ ಮರೆದಾಟವೇ ಮಾನವರ ಭಕ್ತಿಗೆ ಮೂಲವು? ನರಸುರರಲ್ಲಿ ಇರುವ ಶಕ್ತಿಗಳನ್ನು ಪರೀಕ್ಷಿಸುವರಾರು? ಅಂತಾದರೆ ಧರ್ಮದ ನೆಲ ಎಲ್ಲಿದೆ ಎಂದು ಹೇಳುತ್ತಾರೆ. 25ನೆಯ ಕಗ್ಗ ಬಾಳ ಗುರಿ. DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ನಾವಿಕ ಗುರಿ ಮುಟ್ಟಲು ಉತ್ತರ ಮುಖ ಬಳಸುವಂತೆ ಮಾನವರ ಬದುಕಿನ ದೋಣಿ ಗುರಿ ಮುಟ್ಟಲು ಒಂದು ಗೊತ್ತು ಗುರಿ ಇರಬೇಕು. ಆ ಗುರಿ ಮೊದಲು ಕೊನೆಗಳ ತೋರಿಸುವಂತಿರಬೇಕು. ಬಾಳ ಗುರಿ ಇಲ್ಲದೆ ಹೋದರೆ ಹಾದಿ ತಪ್ಪಿ ಹಾಳಾಗುವೆವು ಎಂದು ಹೇಳುತ್ತಾರೆ. 26ನೆಯ ಕಗ್ಗ ಸೃಷ್ಟಿಯ ಆಶಯ. ಇದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಈ ಬೃಹತ್ ಸೃಷ್ಟಿಯ ಆಶಯಗಳೇ ತಿಳಿಯುವುದಿಲ್ಲ, ಸ್ಪಷ್ಟತೆ ತಿಳಿಯುವುದೇ ಕಷ್ಟ. ಇಷ್ಟು ನೀಡುವ ಮನೋಮೋಹಕವಾದ ದಿವ್ಯ ಗುಣಗಳು ಒಂದೆರಡಾದರೆ ಇನ್ನೊಂದೆಡೆ ಕಷ್ಟ, ಭಯಂಕರ, ಅಸಹ್ಯಗಳು ಈ ಬ್ರಹ್ಮಸೃಷ್ಟಿಯಲ್ಲಿ ಬಲು ಕಷ್ಟಕರವಾದದ್ದಾಗಿದೆ ಎಂದು ಹೇಳುತ್ತಾರೆ. 27ನೆಯ ಕಗ್ಗ ಬದುಕು ಎಂದರೇನು ಎಂಬುದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ. ಲೋಕದ ಬದುಕಿಗೆ ಇರುವ ಗುರಿ ಏನು, ಲಾಭವೇನು ಎಂದಾದರೆ ಕೇವಲ ಸುತ್ತಾಟ, ಬಡೆದಾಟ, ಹುಚ್ಚಾಟವಷ್ಟೇ. ತಮ್ಮ ಹೊಟ್ಟೆಯನ್ನು ತಾವೇ ಹೊರಕೊಳ್ಳುವ ಮೃಗ ಪಕ್ಷಿಗಳ ಬದುಕಷ್ಟೇ ಲೇಸು. ಮಾನವನು ಸಾಧಿಸಿದ್ದಾದರೂ ಏನು ಎಂದು ಹೇಳುತ್ತಾರೆ. 28ನೆಯ ಕಗ್ಗ ಒಂದು ಕ್ಷಣ. ಇದರ ಬಗ್ಗೆ DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಈ ಸೃಷ್ಟಿ ರೂಪುಗೊಳ್ಳಲು ಕರುಣೆ, ಸೌಂದರ್ಯ, ಸರಸ, ಸದಾ ಅಭಿರುಚಿಗಳೇ ಕಾರಣ ಎಂದು ಒಂದು ಕ್ಷಣ ಎನಿಸಿದರೆ ಮತ್ತೊಂದು ಕ್ಷಣ ಕಟುಕತೆ, ಕಾರ್ಪಣ್ಯಗಳೇ ಕಾರಣ ಎನಿಸುವುದು. ಇದರಲ್ಲಿ ನಿಜ ಯಾವುದೆಂದು ಖಚಿತವಾಗಿ ತಿಳಿಯದೇ ಹೋಗಿರುವುದು. 29ನೆಯ ಕಗ್ಗ ಸೃಷ್ಟಿಯ ಆಟ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಸೃಷ್ಟಿಯಲ್ಲಿ ಶಿವನಿರಬಹುದು, ಇಲ್ಲ ಬ್ರಹ್ಮನಿರಬಹುದು, ಅಲ್ಲದೆ ಇಬ್ಬರೂ ಕೂಡ ಇರಲು ಸಾಧ್ಯ ಇದೆ. ಒಂದು ಕೈಯಲ್ಲಿ ಕೊಳಲು, ಇನ್ನೊಂದರ ಕೈಯಲ್ಲಿ ಶಂಖ ಹಿಡಿದಿಲ್ಲವೇ? ಬೆರಳು ಎರಡಿದ್ದರೆ ತಾನೇ ಚಿಟಿಕೆ ಹಾಕಲು ಸಾಧ್ಯ. ಒಬ್ಬನೇ ಇದ್ದರೆ ಸೃಷ್ಟಿ ಆಟ ಹೇಗೆ ಸಾಧ್ಯ ಎಂದು ಹೇಳುತ್ತಾರೆ. 30ನೆಯ ಕಗ್ಗ ಬ್ರಹ್ಮ ಸತ್ಯ. DVG ಗುಂಡಪ್ಪನವರು ಹೀಗೆ ಹೇಳುತ್ತಾರೆ. ಬ್ರಹ್ಮ ಸತ್ಯ, ಜಗತ್ತು ಸುಳ್ಳು ಎಂದು ಭಾವಿಸೋಣ. ಬ್ರಹ್ಮನಿಗೂ ಜಗತ್ತಿಗೂ ಯಾವ ಸಂಬಂಧವೂ ಇಲ್ಲವೇ? ಈ ಬಗ್ಗೆ ನಮ್ಮ ಕಣ್ಣುಗಳು, ಮನಸ್ಸುಗಳು ಸುಳ್ಳು ಮಾಹಿತಿ ನೀಡಿದರೆ ನಾವು ಇನ್ನು ಯಾವುದನ್ನು ನಂಬಲು ಸಾಧ್ಯ ಎನ್ನುತ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.